ಲೈಫಲ್ಲಿ ನಾನ್ ವೆಜ್ ಸಿಕ್ಕಾಪಟ್ಟೆ ತಿಂದಿದ್ವಿ. ಒಳ್ಳೆ ಚೆನ್ನಾಗಿರೋ ವೆಜ್ ಯಾವುದಾದ್ರೂ ಹುಡ್ಕೊಂಡು ಹೋಗೋಣ ಅಂತ ಹೊಟ್ರೆ ನನ್ನ ಕಣ್ಣಿಗೆ ಬೀಳ್ತಿರೋ ಬರೀ ನಾನ್ ವೆಜ್ಜು ಇಲ್ಲ ಎಣ್ಣೆ ಅಂಗಡಿ. ಹಾಸನದಲ್ಲಿ ಮಾತ್ರ ಎಣ್ಣೆ ಅಂಗಡಿಗಳು ಸ್ಕೂಲ್ಗಿಂತ ಜಾಸ್ತಿ ಇದಾವೆ. ಏನು 50 ಮೀಟ್ರಿಗೆ ಒಂದೊಂದು ಎಣ್ಣೆ ಅಂಗಡಿ ಸಿಗ್ತವೆ. ಹೋಗಿ ಕೂತ್ಕೊಂಡ್ವಿ. ಓನರ್ ಬಂದರು, ಏನಿದೆ ಅಂತ ಕೇಳಿದ್ವಿ. ಚಪಾತಿ, ರೊಟ್ಟಿ, ಪರೋಟ ಅಂದರು. ಊಟಕ್ಕೆ ಹೋದ್ಮೇಲೆ ಬಿರಿಯಾನಿ ತಿಂದನೆ ಬಂದರೆ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ ಅಂತ ಇನ್ನೊಂದು ಸರಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಜಾಗ ಕಿತ್ವಿ. ಏನೇ ಹೇಳಿ, ಇವತ್ತಿನ ವಿಡಿಯೋದ ಮೇಲೆ ಹೆಸರು ಬೇರೆಯವ್ರದ್ದೇ ಬರ್ತಿದೆ. ಏನೇ ಆಗಲಿ, ಅಡುಗೆ ಮಾಡೋದು ಒಂದು ಕಲೆ. ಆ ಕಲೆಯ ಪ್ರೋಸೆಸ್ ಇದೆಯಲ್ಲ, ಅದನ್ನ ನೋಡೋಕ್ಕೂ ಒಂಥರ ಖುಷಿ ಸಿಗುತ್ತೆ. ಅದು ತಯಾರಾಗ್ತಿರೋ ರೀತಿನ ಅಲ್ಲೇ ನೋಡಿ ಸ್ವಾದಿಸೋಕ್ಕೆ ಇನ್ನೂ ಆನಂದ. ಬಿಸಿ ಬಿಸಿ ಕಬಾಬ್ ತಟ್ಟೆಲಿ ಇಟ್ಟು ಕೊಟ್ಟರು. ಆ ಕಬಾಬ್ನ ತಗೊಂಡು ಚಟ್ನಿ ಹಚ್ಕೊಂಡು ಬಾಯಿಗಿಟ್ಟು ಕಚ್ಚಿ ಬಿಸಿ ಜೊತೆ ಆ ರಸನ ಎಳ್ಕೊತಾ ಇದ್ರೆ ಎಂಥ ಫೀಲ್ ಅಂತೀರಾ. ಮನಸ್ಸಿಗೆ ತೃಪ್ತಿ ಆಯಿತು. ಕಬಾಬ್ನು ಬಿರಿಯಾನಿನೂ ತಗೊಂಡೋಗಿ ಟೇಬಲಲ್ಲಿ ಇಟ್ಕೊಂಡು ತಿಂದ್ವಿ. ಪ್ರತಿಯೊಂದು ಬ್ರ್ಯಾಂಡಿಂದನೂ ಒಂದು ಸ್ಟೋರಿ ಇರುತ್ತೆ, ಅದನ್ನ ಹೇಳ್ತೀನಿ ಅಂದಿದ್ದೆ. ಈಗ ಹರೀಶ್ ಅವರೇ ಬಂದರು, ಅವ್ರ ಸ್ಟೋರಿ ಕೇಳೋಣ ಬನ್ನಿ. ಎಷ್ಟೋ ಜನಕ್ಕೆ ಪ್ರಶ್ನೆ, ಗೌಡ್ರೆ ಯಾಕೆ ನೀವು ಫುಡ್ ಲಾಗ್ ಮಾಡ್ತಾ ಇಲ್ಲ ಅಂತ. ನೀವು ಹೋಟೆಲ್ಗೆ ಹೋಗಿ ಮೀನು, ಮಾಂಸ, ಚಿಕನ್ ಎಲ್ಲನೂ ಬಾಯಲ್ಲಿಟ್ಟು ಕಚ್ಚಿ ತಿಂತಿರೋದು ನೋಡ್ತಾ ಇದ್ರೆ ನಮಗೆ ತಿಂದಷ್ಟು ಆನಂದ ಆಗುತ್ತೆ. ದಯವಿಟ್ಟು ಒಂದಿಷ್ಟು ಫುಡ್ ಲಾಗ್ ಮಾಡಿ ಅಂತ ಒಂದಿಷ್ಟು ಕಮೆಂಟ್ಗಳು ಬರ್ತಾ ಇದ್ದು. ಅದಕ್ಕೆ ವೆಲ್ಕಮ್ ಬ್ಯಾಕ್ ಟು ಸತೀಶ್ ಈರೇಗೌಡ ಫುಡ್ ಲಾಗ್. ಇವತ್ತು ಕಾರಲ್ಲಿ ಕುತ್ಕೊಂಡು ಹೋಗುವಾಗ ನಮ್ಮ ಹುಡುಗ ಅಣ್ಣ ಹೊರಗಡೆ ಬರದೇ ಬಂದಿದ್ದೀವಿ, ಯಾಕೆ ಒಂದು ಫುಡ್ ಲಾಗ್ ಮಾಡಬಾರ್ದು ಅಂತ ಅಂದ. ಫುಡ್ ಲಾಗ್ ಮಾಡಬೇಕು ಅಂದರೆ ಹೋಗಿರೋ ಹೋಟ್ಲಿಗೆ ಹೋಗಬಾರ್ದು, ಇನ್ನೊಂದು ಯಾವುದಾದ್ರೂ ಹೊಸ ಹೋಟ್ಲುಗಳನ್ನ ಹುಡುಕಬೇಕು. ಸರಿ ನೋಡೇ ಬಿಡೋಣ ನಡಿ, ಯಾವ ಹೋಟ್ಲು ಸಿಗುತ್ತೆ ಅಂತ ರೋಡಲ್ಲಿ ಹುಡುಕೊಂಡು ಹೊರಟು. ಲೈಫಲ್ಲಿ ನಾನ್ ವೆಜ್ ಸಿಕ್ಕಾಪಟ್ಟೆ ತಿಂದಿದ್ವಿ. ಒಳ್ಳೆ ಚೆನ್ನಾಗಿರೋ ವೆಜ್ ಯಾವುದಾದ್ರೂ ಹುಡುಕೊಂಡು ಹೋಗೋಣ ಅಂತ ಹೊಟ್ರೆ ನನ್ನ ಕಣ್ಣಿಗೆ ಬೀಳ್ತಿರೋ ಬರೀ ನಾನ್ ವೆಜ್ಜು ಇಲ್ಲ ಎಣ್ಣೆ ಅಂಗಡಿ. ಹಾಸನದಲ್ಲಿ ಮಾತ್ರ ಎಣ್ಣೆ ಅಂಗಡಿಗಳು ಸ್ಕೂಲ್ಗಿಂತ ಜಾಸ್ತಿ ಇದಾವೆ. ಎಣ್ಣೆ ಅಂಗಡಿ ನೋಡಿ, ಇಲ್ಲೊಂದಿದೆಯಾ, ಅಲ್ಲೊಂದಿದೆಯಾ, ಏನು 50 ಮೀಟ್ರಿಗೆ ಒಂದೊಂದು ಎಣ್ಣೆ ಅಂಗಡಿ ಸಿಗ್ತವೆ. ಮೈಕ್ ಬೇರೆ ತಗೊಂಬರ್ಲಿಲ್ಲ, ಮರ್ತು ಬಂದೆ. ಸಡನ್ನ ಡಿಸಿಷನ್ ತಗೊಂಡೆ ವಿಡಿಯೋ ಮಾಡೋಣ ಅಂತ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ವಾಯ್ಸ್ ಓವರ್ ಕೊಡ್ತೀನಿ ಇನ್ ಕೇಸ್ ಏನಾದ್ರು ಡಿಸ್ಟರ್ಬೆನ್ಸ್ ಇತ್ತು. ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಈಗ ಪಟ್ಟಂತ ನೆನಪಾಯ್ತು, ಶೆಟ್ಟಿ ಕಬಾಬ್ ಒಂದಿದೆ, ಅದ್ರಿಗಿಂತ ಮುಂದೆ ಇನ್ನೊಂದು ಬಾರ್ ಇದೆ. ಅಲ್ಲಿ ಯಾವುದೋ ಫಿಶ್ಶು ನಮ್ಮ ಬಾಮೈದ ಯಕ್ಷಿತ್ ಜೊತೆ ಹೋಗಿ ಒಂದ್ಸರಿ ತಿಂದಿದ್ದೆ, ಸಖತ್ತಾಗಿತ್ತು. ಕಂಟೆಂಟ್ ಮಾಡಬೇಕು ಅಂದರೆ ಹೊರಗಡೆ ಕ್ಯಾಮ್ರಾ ಇಟ್ಕೊಂಡು ಹೊರಟ್ರೆ ಕಂಟೆಂಟ್ ಬರುತ್ತೆ. ಊಟ ಮಾಡಬೇಕು ಅಂತ ಹೊರಟ್ರೆ ಹೊರಗಡೆ ಹೊರಟ್ರೆ ಬರುತ್ತೆ. ನನಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನೋಡಿ, ಹೋಗೋ ದಾರಿಯಲ್ಲೇ ಗೊತ್ತಾಯ್ತು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಹೋಟ್ಲಿದ್ದಾವೆ ಅಂತ. ಇಲ್ಲಿ ನೋಡಿ, ಕೇರಳಪುರದ ಹೋಟೆಲ್ ಅಂತ ಇಲ್ಲೊಂದಿದೆ. ಮಿಲ್ಟ್ರಿ ಹೋಟ್ಲ ಇದು, ಹಿಂದೂ ಮಿಲ್ಟ್ರಿ. ಇಲ್ಲಿಗೂ ಹೋಗ್ಬೋದು. ಶೆಟ್ಟಿ ಕಬಾಬ್ ಅಂತ ಹೇಳಿ ಪಾಪ ಅವ್ರೇನಾದ್ರು ವಿಡಿಯೋ ನೋಡಿದ್ರೆ, ಇದಕ್ಕೇನಾದ್ರು ನುಗ್ಗಿದ್ರೆ ಅರ್ಧಕ್ಕೆ ತಂದ್ಬಿಟ್ಟು ನನ್ನ ಮುಂದಕ್ಕೆ ಬರ್ದಂಗೆ ಮಾಡಿದ್ರೆ ಹೋಗೋಣ ಇದಕ್ಕೆ. ಹೋಗೋಣ. ವಿಡಿಯೋ ಶುರು ಆಗಿದ್ದು ಶೆಟ್ಟಿ ಕಬಾಬ್ಗೆ ಹೋಗ್ತೀನಿ ಅಂತ. ಇಲ್ಲಿ ನೋಡಿದ್ರೆ ಕೇರಳಪುರದ ಹೋಟ್ಲು ಕಣ್ಣಿಗೆ ಬಿದ್ದಿದ ತಕ್ಷಣ ಅದ್ರೊಳಗೆ ನುಗ್ಗಿದೆ. ಒಳಗಡೆ ಇರೋದು ಒಂದು 7-8 ಟೇಬಲ್. ಆ ಟೇಬಲ್ಗಳಲ್ಲಿ ಕೂತಿರೋರೆಲ್ಲ ಎಣ್ಣೆ ಇಟ್ಕೊಂಡೆ ಕೂತಿದ್ರು. ಇದು ನಮಗೆ ತುಂಬಾ ಹತ್ರ ಆಗಿರೋ ಅಂತ ಜಾಗ. ಆದರೂ ವಿಡಿಯೋ ಮಾಡೋದಕ್ಕೆ ಸಪ್ರೇಟಾಗಿ ಏನಾದರೂ ರೂಮ್ ಇದೆಯಾ ಅಂತ ಹುಡುಕಾಡಿದ್ರೆ ಯಾವ ರೂಮು ಇರಲಿಲ್ಲ. ಹೋಗಿ ಕೂತ್ಕೊಂಡ್ವಿ. ಓನರ್ ಬಂದರು, ಏನಿದೆ ಅಂತ ಕೇಳಿದ್ವಿ. ಚಪಾತಿ, ರೊಟ್ಟಿ, ಪರೋಟ ಅಂದರು. ಊಟಕ್ಕೆ ಹೋದ್ಮೇಲೆ ಬಿರಿಯಾನಿ ತಿಂದನೆ ಬಂದರೆ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ ಅಂತ ಇನ್ನೊಂದು ಸರಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಜಾಗ ಕಿತ್ವಿ. ಏನೇ ಹೇಳಿ, ಇವತ್ತಿನ ವಿಡಿಯೋದ ಮೇಲೆ ಹೆಸರು ಬೇರೆಯವ್ರದ್ದೇ ಬರ್ತಿದೆ. ಅದು ಯಾರ್ದು ಅಂತ ನೋಡೋಣ ನಡೀರಿ. ಅಲ್ಲಿ ಬರೀ ಚಪಾತಿ, ಅಕ್ಕಿ ರೊಟ್ಟಿ, ಪರೋಟ ಅದಷ್ಟೇ ಇದ್ದಿದ್ದು. ಈ ಸ್ಪೆಷಲ್ ಆಗಿ ಏನೂ ಇರಲಿಲ್ಲ. ಅಂದ್ರೆ ಇತ್ತು, ಎಲ್ಲ ಖಾಲಿ ಆಗೋಗಿತ್ತು. ಹಂಗಾಗಿ ಅದು ತಿಂದ್ರು ಒಂದು ಬಿರಿಯಾನಿ ತಿನ್ಲಿಲ್ಲ ಅಂದ್ರೆ ಅದ್ರ ಜೊತೆ ಮಜಾ ಇರಲ್ಲ ಅಂದ್ಬಿಟ್ಟು ಈಗಲೂ ಇನ್ನೂ 7:30 ಆಗ್ಲೇ ಖಾಲಿ ಆಗಿದೆಯಲ್ಲ ಅವ್ರದ್ದು. ಎಣ್ಣೆ ಹಾಕೋರಿಗೆ ಎಣ್ಣೆ ಹಾಕೊಂಡು ಬಿಡೋ ತಿನ್ಬೋದು ಅಲ್ಲಿ. ಚೆನ್ನಾಗಿತ್ತು ಅದನ್ನು. ಹಂಗಂದಿದ ತಕ್ಷಣ ನಾರ್ವೆ ಹೋಟ್ಲು ನೆನಪಾಯ್ತು ನನಗೆ. ಪೋರ್ಕ್ ಎಣ್ಣೆ ಹಾಕಂತ ಪೋರ್ಕ್ ತಿನ್ಬೋದು. ಅಲ್ಲೋಗಿದೆ ನಾರ್ವೆ ಹೋಟ್ಲು. ರೀಸೆಂಟಾಗಿ ನಾನು ಇದನ್ನು ಯಾವ್ದ್ರದ್ದು ಯಾವ ಊರು ಹೋಗಿತ್ತು, ಕುದುರೆಮುಖ ಹೋಗಿದ್ನಲ್ಲ, ಆ ಊರಿನ ಕೊನೆಯ ಎಪಿಸೋಡಲ್ಲಿ ಹಾಕಿದ್ದೀನಿ. ಆದರೆ ತುಂಬ ಜನ ನೋಡಿಲ್ಲ ಅನ್ಸುತ್ತೆ. ನಾರ್ವೆ ಚೇಂಜ್ ಆಗಿದೆ ಜಾಗ. ಆದರೆ ಎದುರುಗಡೆ ನಕ್ಷತ್ರ ಅಂತ ಇನ್ನೊಂದು ಹೋಟ್ಲಿದೆ. ಅಲ್ಲೂ ಕೂತ್ಕೊಂಡು ಎಣ್ಣೆ ಹಾಕೊಂಡು 20-25 ವರ್ಷದ ಹಳೆ ಜಾಗವು. ಅಲ್ಲಿ ಎಣ್ಣೆ ಹಾಕೊಂಡು ಪೋರ್ಕ್ ತಿನ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ಬೋದು. ಅದು ಒಂದು ವ್ಲಾಗ್ ಮಾಡಿ ತಿನ್ಬೇಕಾದ್ರೆ. ಹಾಸನದಲ್ಲಿ ಇನ್ನೂ ನನಗೆ ಗೊತ್ತಿಲ್ಲದಿರೋ ತುಂಬ ಹೋಟೆಲ್ಗಳಿದ್ದಾವೆ. ಯಾರು ಕರೆಯೋದಿದ್ರೆ ಇನ್ವೈಟ್ ಮಾಡಿ, ನಾನು ಅಲ್ಲಿ ಬರ್ತೀನಿ. ನನಗೆ ಹೇಳಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಬೆಂಗಳೂರು ಕಡೆಯಿಂದ ಹಾಸನಕ್ಕೆ ಬಂದರೆ ಡೈರಿ ಸರ್ಕಲಿಂದ ಸೀದಾ ಬಂದರೆ ಅಲ್ಲಿಂದ ಒಂದು 200 ಮೀಟ್ರು ದೂರ ಬಂದರೆ ಇಲ್ಲಿ ಸಿಗುತ್ತೆ ಲೆಫ್ಟಲ್ಲಿ ನಿಮಗೆ ಶೆಟ್ಟಿ ಕಬಾಬ್ ಅಂತ. ಪಾಪ ನಮ್ಮ ಫಾಲೋವರು ಪಾಪ ಅವರು ಹೇಳ್ತಾ ಇರೋರು, ಯಾವಾಗಲೂ ಕರ್ಕೊಂಬನ್ನಿ ಈ ಕಡೆ ಸುಮಾರು ಜನ ಕೇಳೋರು. ಹಂಗಾಗಿ ಇವತ್ತು ಬಂದು ರುಚಿ ನೋಡೇ ಬಿಡೋಣ ಬನ್ನಿ. ಅತ್ಲಾಗಿ
ಶೆಟ್ಟಿ ಕಬಾಬ್ ಅವ್ರ ಹೆಸರು ಬರ್ದಿತ್ತು ಇವತ್ತು ನಮ್ಮ ವಿಡಿಯೋ ಮೇಲೆ. ಶೆಟ್ಟಿ ಕಬಾಬ್ ಹತ್ರ ಬರ್ತಿದ್ದಂಗೆ ಟ್ರಾವೆಲಿಂಗ್ ಬೈಕ್ಗಳು ಒಂದಿಷ್ಟು ಕಣ್ಣಿಗೆ ಬಿದ್ದು. ಹಾಸನ ರಿಂಗ್ ರೋಡ್ ಅಲ್ವಾ, ಸಕಲೇಶ್ಪುರದ ಕಡೆ ಹೋಗೋರು ಇಲ್ಲಿ ಬಂದು ಸ್ವಾದನ ಅನುಭವಿಸಿ ಹೋಗ್ತಾರೆ ಅಂತ ಒಳಗಡೆ ಹೋದ್ರೆ ಪಾಪ ಎಲ್ಲರೂ ನನ್ನ ವ್ಯೂವರ್ಸ್ಗಳೇ ಎಷ್ಟು ಆತ್ಮೀಯವಾಗಿ ಮಾತಾಡ್ಸಿದ್ರು ಅಂತೀರಾ. ತುಂಬ ಸಂತೋಷ ಆಗುತ್ತೆ ನೀವುಗಳು ಬಂದು ಹಿಂಗೆ ಮಾತಾಡಿದಾಗ. ಎಷ್ಟೋ ಜನ ಕಮೆಂಟು ಮೆಸೇಜ್ ಆಗ್ತೀರಾ, ಗೌಡ್ರೆ ಇವತ್ತು ನಾನು ನಿಮ್ಮನ್ನು ನೋಡಿದೆ, ನೀವೇನು ಅನ್ಕೊಂತೀರೋ ಅಂತ ನಾನು ಮಾತಾಡ್ತಿಲ್ಲ ಅಂತ. ದಯವಿಟ್ಟು ಹಂಗೆ ಮಾಡಬೇಡಿ. ಈ ಭೂಮಿ ಮೇಲೆ ನಾವೆಲ್ಲರೂ ಶಾರ್ಟ್ ಟೈಮೇ ಇರೋದು, ಮತ್ತೆ ಹುಟ್ಟು ಬರೋಕ್ಕಾಗಲ್ಲ. ಯಾವಾಗ ನಾವು ಸಿಗ್ತೀವಿ ಪ್ರೀತಿಯಿಂದ ಮಾತಾಡಿಸಿ, ಅದರಿಂದ ನಮಗೂ ಖುಷಿ ಸಿಗುತ್ತೆ, ನಿಮಗೂ ಖುಷಿ ಸಿಗುತ್ತೆ. ಪಾಪ ಇಲ್ಲಿ ಓನರು ಕೂಡ ನನ್ನ ವ್ಯೂವರೇ ಹರೀಶ್ ಅಂತ. ಪಾಪ ತುಂಬ ದಿನದಿಂದ ಬರೋಕ್ಕೆ ಹೇಳ್ತಾ ಇದ್ರು, ಬರೋಕ್ಕೆ ಆಗಿರಲಿಲ್ಲ. ಸಮಯ ಬಂದಾಗಲೇ ಏನಾಗಬೇಕು ಅದೇ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಂದಿದ್ದ ತಕ್ಷಣ ಶೆಟ್ಟಿ ಕಬಾಬ್ ಓನರ್ ಹರೀಶ್ ಅವರೇ ಬಂದು ಮಾತಾಡಿಸಿದ್ರು. ನಿಮ್ಮಲ್ಲಿ ಏನು ಫೇಮಸ್ಸು ಚೆನ್ನಾಗಿ ಇದಾಗುತ್ತೆ ಅಂದರೆ ಕಬಾಬೇ ಅಂತಲೇ ಹೇಳಿದ್ರು. ಅವ್ರ ಬೋರ್ಡಲ್ಲೇ ಇದೆ ಅಂದಮೇಲೆ ಡೆಫಿನೆಟ್ಲಿ ಅದೇ ಇರುತ್ತೆ. ಅದಲ್ದೇ ಇನ್ನೇನೇನಿದೆ ಅಂದಾಗ ಬಿರಿಯಾನಿ ಇದೆ, ಫ್ರೈಡ್ ರೈಸ್ ಇದೆ, ಅದು ಇದು ಅಂದರು. 2 ಪ್ಲೇಟ್ ಬಿರಿಯಾನಿ ಹೇಳಿ 1 ಕಬಾಬ್ ಹೇಳಿದ್ವಿ. ಅದಾದಮೇಲೆ ಅವ್ರ ಕಿಚನಲ್ಲಿ ಅವ್ರ ಕೈ ಚಳಕ ನೋಡೋಣ ಅಂತ ಅಲ್ಲಿ ಹೋದ್ವಿ. ಏನೇ ಆಗಲಿ ಅಡುಗೆ ಮಾಡೋದು ಒಂದು ಕಲೆ. ಆ ಕಲೆಯ ಪ್ರೋಸೆಸ್ ಇದೆಯಲ್ಲ, ಅದನ್ನು ನೋಡೋಕ್ಕೂ ಒಂಥರ ಖುಷಿ ಸಿಗುತ್ತೆ. ಅದು ತಯಾರಾಗ್ತಿರೋ ರೀತಿನ ಅಲ್ಲೇ ನೋಡಿ ಸ್ವಾದಿಸೋಕ್ಕೆ ಇನ್ನೂ ಆನಂದ. ಇವರು ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆ ಇಲ್ಲದೇ ಮಿನಿಮಲ್ ಮಸಾಲೆಯಲ್ಲಿ ಒಳ್ಳೆ ಗುಡ್ ಟೇಸ್ಟ್ನ ಕೊಟ್ಕೊಂಡು ಇಲ್ಲಿ ತಯಾರು ಮಾಡೋದ್ರಿಂದ ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಬರ್ತಾರೆ. ಅದರಿಂದನೇ ಇವ್ರದ್ದು ಹಾಸನಲ್ಲಿ ಚಿಕ್ಕದಾಗಿ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಆಗಿದೆ. ಪ್ರತಿಯೊಂದು ಬ್ರ್ಯಾಂಡ್ ಶುರು ಆಗಬೇಕು ಅಂದರೆ ಅದರಿಂದ ಏನಾದರೂ ಒಂದು ಸ್ಟೋರಿ ಇರುತ್ತೆ. ಹಾಗೆ ಇವರಿಂದೇನೂ ಒಂದು ಸ್ಟೋರಿ ಇದೆ. ಆ ಸ್ಟೋರಿನ ಆಮೇಲೆ ಕೇಳೋಣ. ಈಗ ಅವ್ರು ರೆಡಿ ಮಾಡಿರೋ ಫ್ರೈಡ್ ರೈಸ್ನ ರುಚಿ ನೋಡೋಣ. ಫ್ರೆಶ್ ಆಗಿ ನಮ್ಮ ಕಣ್ಣು ಮುಂದೆ ರೆಡಿಯಾಗಿರೋ ಈ ಫ್ರೈಡ್ ರೈಸ್ ತಿಂದರೆ ಟೇಸ್ಟು ಡೀಸೆಂಟ್ ಆಗಿದೆ. ಈಗ ಇವ್ರ ಹೋಟೆಲ್ ಫೇಮಸ್ ಆಗಿರೋದೇ ಕಬಾಬಿಂದ. ಅದ್ರ ರುಚಿ ನೋಡೋ ಅಂಥ ಸಮಯ. ಬಿಸಿ ಬಿಸಿ ಕಬಾಬು ತಟ್ಟೆಲಿ ಇಟ್ಟು ಕೊಟ್ಟರು. ಆ ಕಬಾಬ್ನ ತಗೊಂಡು ಚಟ್ನಿ ಹಚ್ಕೊಂಡು ಬಾಯಿಗಿಟ್ಟು ಕಚ್ಚಿ ಬಿಸಿ ಜೊತೆ ಆ ರಸನ ಎಳ್ಕೊತಾ ಇದ್ರೆ ಎಂಥ ಫೀಲ್ ಅಂತೀರಾ. ಮನಸ್ಸಿಗೆ ತೃಪ್ತಿ ಆಯಿತು. ಕಬಾಬ್ನು ಬಿರಿಯಾನಿನೂ ತಗೊಂಡೋಗಿ ಟೇಬಲಲ್ಲಿ ಇಟ್ಕೊಂಡು ತಿಂದ್ವಿ. ಜ್ಯೂಸಿ ಶೆಟ್ಟಿ ಕಬಾಬ್ ಕಾರ್ನರ್ ಕಬಾಬ್ಗೆ ಫೇಮಸ್ ಇದು. ಸಕ್ಕತ್ತಾಗಿದೆ. ಬಿರಿಯಾನಿನೂ ಅಷ್ಟೇ ಡೀಸೆಂಟ್ ಆಗಿತ್ತು. ಪ್ರತಿಯೊಂದು ಬ್ರ್ಯಾಂಡಿಂದನೂ ಒಂದು ಸ್ಟೋರಿ ಇರುತ್ತೆ, ಅದನ್ನ ಹೇಳ್ತೀನಿ ಅಂದಿದ್ದೆ. ಈಗ ಹರೀಶ್ ಅವರೇ ಬಂದರು, ಅವ್ರ ಸ್ಟೋರಿ ಕೇಳೋಣ ಬನ್ನಿ. ಇದು ಎಷ್ಟು ವರ್ಷ ಆಯ್ತು ಮಾಡಿ? ಸರ್ ಇಲ್ಲಿ ಬಂದು 6 ವರ್ಷ ಆಯಿತು. ಮುಂಚೆ ಆಟೋದಲ್ಲಿ ಮಾಡ್ತಾ ಇದ್ದೀನಿ. ಹೌದಾ? ಲಾಕ್ಡೌನಲ್ಲಿ ನನಗೆ ಗಾಡಿ ಹಾಕೋದಕ್ಕೆ ಪರ್ಮಿಷನ್ ಇರಲಿಲ್ಲ. ಆ ಟೈಮಲ್ಲಿ ಗಾಡಿ ಹಾಕೋದು ಬೇಡ ಅಂದ್ಬಿಟ್ಟು ಈ ಅಂಗಡಿನ ಮಾಡ್ಕೊಂಡು. ಹೌದಾ? ಫಸ್ಟ್ ಗಾಡೀಲಿ ಒಂದು 2 kg ಕಬಾಬ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. 2 kg ಕಬಾಬ್ ಮಾಡ್ತಾಯಿದ್ವಿ, 1.5 kg ರೈಸ್ ಕಲೆ ಮಾಡಿದ್ವಿ. ಡೈರೆಕ್ಟಾಗಿ ಲೈವಾಗಿ ಮಾಡೋದ್ರಿಂದ ಕಸ್ಟಮರು ತುಂಬ ಇಷ್ಟಪಡ್ತಾರೆ. ಒಂದು ಗೋಲ್ಡ್ ವಿನ್ನರ್ ಆಯಿಲ್ BTS ಒರಿಜಿನಲ್ ಕ್ವಾಲಿಟಿ ಹಾಕೋದು ರೈಸ್. ಹೌದಾ? ಪರವಾಗಿಲ್ಲ ನೋಡಿ, ಅದು ಹೇಳೋದು ಒಂದು ಆಟೋದಿಂದ ಶುರು ಮಾಡಿದ್ದು ಇವತ್ತು 1-1.5 ಕ್ವಿಂಟಾಲ್ ಡೆವಲಪ್ಮೆಂಟ್ ಅನ್ನೋದು ಅದೇ. ನಾನ್ ವೆಜ್ ಬಿಡ್ತೀನಿ ಅಂತ ಬಂದಲ್ಲ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ಮರ್ತೇ ಹೋಯ್ತಾರೋ. ನಾವು ಬಿಡೋಕ್ಕಾಗಲ್ಲ ಬಿಡು ನಾನ್ ವೆಜ್. ನಿಮ್ಮ ಜೀವನದಲ್ಲಿ ನೀವು ಏನೇ ಕೆಲಸ ಮಾಡಿ ಬೆಳವಣಿಗೆ ಅನ್ನೋದು ಇರಬೇಕು. ನೀವು ಎಷ್ಟೇ ವರ್ಷದಿಂದ ಕೆಲಸ ಮಾಡ್ತಿದ್ರು ಏನೂ ಬೆಳವಣಿಗೆ ಆಗ್ತಾ ಇಲ್ಲ, ಬರೀ ಜೀವನ ನಡೀತಿದೆ ಅಂತ ಅಂದರೆ ನೀವು ರಾಂಗ್ ಪ್ರೋಸೆಸ್ಸಲ್ಲಿ ಇದ್ದೀರಾ ಅಂತ ಅರ್ಥ. ಮೋಟಿವೇಶನ್ ಸ್ಪೀಕಿಂಗ್ ಆಮೇಲೆ ಇರಲಿ. ಈಗ ಬಿರಿಯಾನಿ ಮತ್ತು ಕಬಾಬು ಫ್ರೈಡ್ ರೈಸ್ ಎಲ್ಲನೂ ತಿಂದು ಅಲ್ಲೇ ಒಂದು ಸೋಡಾ ತಗೊಂಡು ಕುಡಿದು ಉಳಿದಿದ್ದನ್ನ ಪಾರ್ಸಲ್ ಮಾಡ್ಕೊಂಡು ಅಲ್ಲಿಂದ ಹೊರಟು. ಇಲ್ಲಿ ನನಗೆ ಸಖತ್ ಇಷ್ಟ ಆಗಿದ್ದು ಏನು ಅಂದರೆ ಕಬಾಬೆ. ಅವ್ರ ಬೋರ್ಡಲ್ಲಿ ಏನು ಹೆಸರಿಟ್ಟಿದ್ದಾರೆ ಅದೇ ರೀತಿ ಇದೆ ಕಬಾಬು. ಶೆಟ್ಟಿ ಕಬಾಬ್. ಡೈರಿಯಿಂದ ಬರುವಾಗ ನೀವೇನಾದ್ರು ಸಕಲೇಶ್ಪುರ ಹೋಗ್ತೀವಿ ಅಂದರೆ ಸ್ಟ್ರೈಟ್ ಹಿಂಗೆ ಬಂದರೆ ಬೇಲೂರು ರಸ್ತೆ ಕನೆಕ್ಟ್ ಆಗುತ್ತೆ ರಿಂಗ್ ರೋಡು. ಅದ್ರ ಪಕ್ಕದಲ್ಲಿರುತ್ತೆ. ಬಂದು ಊಟ ಮಾಡಿ. 100 ರೂಪಾಯಿ ಬಿರಿಯಾನಿ, 120 ರೂಪಾಯಿ 1 ಪ್ಲೇಟ್ ಕಬಾಬು. ಇಷ್ಟು ನಾವು 1 ಪ್ಲೇಟ್ ತಗೊಂಡು ಸಿಕ್ಕಾಪಟ್ಟೆ ಕೊಟ್ಟರು, ಇಬ್ಬರಿಗೂ ತಿನ್ನೋಕ್ಕಾಗಲಿಲ್ಲ. ಅದು ಹಾಫ್ ಪ್ಲೇಟು ಕೊಡ್ತಾರೆ ಬೇಕಾದ್ರೆ, ಹಾಫ್ ತಗೊಳ್ಳಿ ಅದರ 60. ಫ್ರೈಡ್ ರೈಸು ಅಷ್ಟೇ 80 ರೂಪಾಯಿ 100 ಇರಬೇಕು. ಅದು ನನಗೆ ಜಸ್ಟ್ ಟೇಸ್ಟಿಗೆ ಕೊಟ್ಟರು. ನನಗೆ ಚೆನ್ನಾಗಿತ್ತು. ನನಗೆ ಇಷ್ಟ ಆಗಿದ್ದು ಫಸ್ಟು ಹೈ ಪ್ರಯಾರಿಟಿ ನಾನು ಇಲ್ಲಿಗೆ ಕಬಾಬಿಗೆ ಕೊಡ್ತೀನಿ. ಆಯಿತಾ? ನೆಕ್ಸ್ಟ್ ನೋಡೋಣ, ಯಾರಾದರೂ ಇದ್ದರೆ ನೆಕ್ಸ್ಟು ಸಜೆಸ್ಟ್ ಮಾಡಿ ಹಾಸನಲ್ಲಿ ಯಾವುದು ಬೆಸ್ಟ್ ಹೋಟ್ಲಿದೆ ಅಂತ. ಇನ್ನೊಂದು 30 ಡೇಸ್ ಇಲ್ಲಿರ್ತೀವಿ ಅಷ್ಟೇ. ಹಂಗಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹಾಸನ್ನೇ, ನಮ್ಮ ಹಾಸನ್ನೇ ಫುಲ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆಮೇಲೆ ಹೋಗೋಣ. ನಮ್ಮ ಹಾಸನ್ ಹೋಟೆಲ್ ಅವ್ರು ಎಲ್ಲ ನಮ್ಮನ್ನು ನೆನೆಸ್ಕೋಬೇಕು, ಹಿರೇಗೌಡ್ರಿಗೆ ಎಕ್ಸ್ಪ್ಲೋರ್ ಮಾಡಿದ್ರು ಅಂತ. ಹಂಗೆ ಕರೀರಿ ನೀವುಗಳು ಹೋಟ್ಲವ್ರು ಯಾರೇ ಇದ್ರು. ನನಗೆ ಹರೀಶ್ ಅವರು, ಅವ್ರ ಹೆಸರು ಹರೀಶ್ ಅಂತ. ಪಾಪ 5 ವರ್ಷದ ಹಿಂದೆ ಆಟೋದಲ್ಲಿ ಒಂದಿಷ್ಟು ಚಿಕನ್ ಮಾಡ್ಕೊಂಡು ಓಡಾಡ್ತಿದ್ದವರು ಇವತ್ತು ಶೆಟ್ಟಿ ಕಬಾಬ್ ಅಂತ ಒಂದು ಬ್ರ್ಯಾಂಡ್ ಮಾಡ್ಕೊಬಿಟ್ಟವ್ರು ಹಾಸನಲ್ಲಿ. ಅದು ಮಾಡ್ಕೊಂಡು ದಿನಕ್ಕೆ 1 ಕ್ವಿಂಟಲ್ ಮೇಲೆ ಚಿಕನ್ ಕಬಾಬ್ ಮಾಡ್ತಾರಂತ. ಇವಾಗ ಇದಲ್ವಾ ಗ್ರೋತ್ ಅನ್ನೋದು ಮನುಷ್ಯನಿಗೆ. ಮನುಷ್ಯ ಗ್ರೋತ್ ಆಗಬೇಕು, ಬೆಳಿಬೇಕು. ಹಂಗಂದಾಗ ಬಿಸ್ನೆಸ್ ಮಾಡಬೇಕು. ಆಯಿತಾ? ಹಣ ಸಂಪಾದನೆ ಮಾಡೋದು ಯಾವತ್ತೂ ಕೆಟ್ಟದಲ್ಲ. ಅದು ಹಣ ಸಂಪಾದನೆ ಮಾಡೋಕ್ಕೋಸ್ಕರನೇ ನಾವು ಎಜುಕೇಷನ್ನು ಮಾಡೋದು, ಜೀವನದಲ್ಲಿ ಇದು ಮಾಡೋದಕ್ಕೆ. ಆಯಿತಾ? ಕಷ್ಟಪಟ್ಟು ದುಡೀರಿ ಪ್ರತಿಯೊಬ್ಬರು.
ಅವರು ಇನ್ನೂ ನೆಕ್ಸ್ಟ್ ಏನೇನೋ ಪ್ಲಾನ್ ಇದೆಯಂತೆ, ದೊಡ್ಡ ಮಟ್ಟದಲ್ಲಿ ಏನೋ ಮಾಡಬೇಕು ಅಂತ. ಬೆಳೀಲಿ ಹರೀಶ್ ಅವರೇ. ಓಕೆ, ನೆಕ್ಸ್ಟ್ ಯಾರೇ ಇದ್ರು ಈ ಥರ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಬೇಡ, ಸಜೆಷನ್ ಮಾಡಬೇಡಿ. ಮೈಸೂರಲ್ಲಿ ಒಂದ್ಸರಿ ಹೋಗಿ ಯಾವುದೋ ದೊಡ್ಡ ಹೋಟ್ಲದು ರಿವ್ಯೂ ಮಾಡ್ತೀನಿ ಅಂತ ಹೋಗಿ ಅವರು ಕ್ಯಾಮ್ರಾ ಆಫ್ ಮಾಡಿ ಅಂದರು. ಅವತ್ತಿಂದ ನಿಲ್ಲಿಸ್ಬಿಟ್ಟೆ ನಾನು ವಿಡಿಯೋ ಮಾಡೋದನ್ನ, ಫುಡ್ ವ್ಲಾಗ್ದ. ಇವನ್ ನಾವು ಹೋಗಿ ಒಂದೇನೋ ನಾವು ಒಳ್ಳೇದೇ ಮಾಡೋಣ ಅಂತ ಹೋಗಿರ್ತೀವಿ, ಅದರಲ್ಲಿ ಇವ್ರು ಬಂದು ನಮ್ಮ ಹಿಂಗೆ ಇನ್ಸಲ್ಟ್ ಮಾಡ್ದಂಗೆ ಆಯ್ತು ಒಂದು ಕಡೆ. ಅಲ್ಲಿ ಆ್ಯಕ್ಚುಲಿ ಅವ್ರು ಇನ್ಸಲ್ಟ್ ಮಾಡಿರಲಿಲ್ಲ, ಅವ್ರು ಆ್ಯಕ್ಚುಲಿ ಬೇರೆಯವ್ರು ಇರ್ತಾರೆ, ಅಂದರೆ ಫಾರಿನರ್ಸ್ ಎಲ್ಲ ಬಂದು ಕೂತಿದ್ರು. ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡ್ ಹೋಟ್ಲಲ್ಲಿ ದೊಡ್ಡ ದೊಡ್ಡ ಜನನೇ ಬಂದು ಕೂತಿರ್ತಾರೆ, ಅವ್ರಿಗೆ ಪ್ರೈವಸಿ ಬೇಕಾಗಿರುತ್ತೆ. ಅಂಥ ಜಾಗದಲ್ಲಿ ನಾವು ವಿಡಿಯೋ ಹಿಡಿಯೋಂಗಿಲ್ಲ ಅಂತ ಅವ್ರ ಇಂಟೆನ್ಷನ್. ಅವ್ರೇನು ನನಗೆ ಇನ್ಸಲ್ಟ್ ಮಾಡಲಿಲ್ಲ, ಬಟ್ ನನಗೆ ಆ ಫೀಲ್ ಆಯಿತು ಅವ್ರು ಹಂಗೆ ಅಂದಾಗ, ಅವರು ಹೇಳಿದ ರೀತಿ. ಅವತ್ತೇ ಡಿಸೈಡ್ ಮಾಡಿದೆ, ಈ ದೊಡ್ಡ ಹೋಟ್ಲುಗಳಿಗೆ ಅವ್ರು ಇನ್ವೈಟ್ ಮಾಡಿದ್ರೆ, ಯಾವುದು ಅವ್ರು ಬನ್ನಿ ನಮ್ಮ ಹೋಟ್ಲಿಗೆ ಅಂತ ಇನ್ವೈಟ್ ಮಾಡಿದ್ರೆ ಮಾತ್ರ ಹೋಗಬೇಕು, ಇಲ್ಲ ಅಂದರೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿದ್ದು ಅವತ್ತೇ. ಸಣ್ಣ ಸಣ್ಣ ಹೋಟ್ಲುಗಳು, ಈ ಸ್ಟ್ರೀಟ್ ಫುಡ್ಡು ಅವು ಇವು ಯಾರಾದರೂ ಕಷ್ಟಪಡ್ತಾ ಇರ್ತಾರೆ ಜೀವನದಲ್ಲಿ, ಅಂತ ತುಂಬ ಮಾಡಿದವ್ರು ಇವತ್ತು ನನ್ನ ಜೊತೆ ಆತ್ಮೀಯ ಫ್ರೆಂಡ್ಸ್ ಆಗೋರು ಎಷ್ಟೋ ಜನ ನನಗೆ. ಸ್ಟ್ರೀಟಲ್ಲಿ ಪಾಪ ಏನೋ ಬಿಸ್ನೆಸ್ ಮಾಡ್ತಿದ್ದವ್ರು, ವಿಡಿಯೋ ಮಾಡಿದ್ದಕ್ಕೆ ಎಷ್ಟೋ ಸಪೋರ್ಟ್ ಆಗಿ ಲೈಫ್ ಸೆಟಲ್ ಆಗಿದೆ ಅಂತ. ಅಂಥವ್ರಿಗೆ ಮಾಡಬೇಕು. ಆವಾಗ ಏನಾಗುತ್ತೆ, ಒಂದು ಸಹಾಯ ಆಗುತ್ತೆ, ನನ್ನ ಕೆಲಸದಿಂದ ಇನ್ನೊಬ್ರಿಗೆ ಸಹಾಯ ಆಗುತ್ತೆ. ಆಮೇಲೆ ನನಗೂ ಒಂದು ಫುಡ್ ಲಾಗ್ ಮಾಡ್ದಂಗೆ ಆಗುತ್ತೆ, ಒಂದು ವಿಭಿನ್ನವಾದಂಥ ರುಚಿ ನೋಡ್ದಂಗೆ ಆಗುತ್ತೆ. ನನಗೆ ಈ ಥರ ಯಾವುದೇ ಹೋಟೆಲ್ ಇದ್ದರೂ ಕರೀರಿ, ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನಾನು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡಿ ನಾನು ಬರೋ ಪ್ರಯತ್ನ ಮಾಡ್ತೀನಿ. ದಟ್ ಈಸ್ ಇನ್ ಹಾಸನ್ ಓನ್ಲಿ 30 days. ಒಬ್ಬೊಬ್ರಿಂದೇನೋ ಒಂದೊಂದು ಕತೆ ಇರುತ್ತೆ, ಆ ಕತೆನೂ ಎಕ್ಸ್ಪ್ಲೋರ್ ಮಾಡ್ತಾ, ಆ ಒಬ್ಬೊಬ್ರ ಕೈಲೂ ಒಂದೊಂದು ಅಡುಗೆದು ಕಲೆ ಇರುತ್ತೆ, ರುಚಿ ಮಾಡೋ ಅಂಥದ್ದು. ಪ್ರತಿಯೊಬ್ಬರು ಮಾಡೋ ಟೇಸ್ಟು ಬೇರೆ ಬೇರೆ ಇರುತ್ತೆ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಮುಂದುವರಿಯೋಣ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.